ಕಾಂಗ್ರೆಸ್ ಅಲ್ಲಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಶುರುವಾಗಿದೆ. ಇತ್ ಕಡೆ ಸಚಿವರಿಗೊಂದು ಕಾನೂನು, ಅತ್ ಕಡೆ ಮುಖಂಡರಿಗೊಂದು ಕಾನೂನು. ಯಾವ ನ್ಯಾಯ ಇದು? MC ಸುಧಾಕರ್ಗೆ ಒಂದು ರೂಲ್ಸ್ ಹಾಗಾದ್ರೆ, ಈಗ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಅಂದ್ರೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರಿಗೆ ಮತ್ತೊಂದು ನಿಯಮ. ಅಂದ್ರೆ ಅವರು ಯಾವಾಗ ಈ ವಿಚಾರ ಗೊತ್ತಾಯ್ತು, ಮಹಿಳೆಗೆ ಧಮ್ಕಿ ಹಾಕಿರ್ತಕ್ಕಂಥದ್ದು, ಅವಾಚ್ಯ ಶಬ್ದದಿಂದ ನಿನ್ಸಿರ್ತಕ್ಕಂಥ ವಿಚಾರ ಗೊತ್ತಾಯ್ತು, ತಕ್ಷಣ ಅವರು ಸಾರಿಯನ್ನ ಕೂಡ ಕೇಳಿದ್ರು. ಆದ್ರೆ ಇಲ್ಲಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಧಮ್ಕಿ ಹಾಕಿದ್ರು ಕೂಡ, ಅವಾಚ್ಯ ಶಬ್ದದಿಂದ ಮಹಿಳಾ ಅಧಿಕಾರಿಗೆ ನಿನ್ಸಿದ್ರು ಕೂಡ ಯಾವುದೇ ಒಂದು ಸಾರಿ ಇಲ್ಲ, ಏನೂ ಇಲ್ಲ. ಆದ್ರೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟು ರಾಜಾರೋಷವಾಗಿ ಕುಳಿತಿದ್ದಾರೆ ಸಿಎಂ ಜೊತೆ ಮಾತನಾಡ್ಕೊಂಡು. ಸಿಎಂ ಅಷ್ಟಕ್ಕೂ ಅವರನ್ನ ಹೇಗ್ ಕಳಿಸಿದ್ರು? ಒಂದು ನೈತಿಕತೆ ಬೇಡವಾ? ಎಸ್, ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆಯಾ ಅಂತ ಪ್ರಶ್ನೆ. ಸಚಿವರಿಗೊಂದು ಕಾನೂನು, ಮುಖಂಡರಿಗೊಂದು ರೂಲ್ಸ್. MC ಸುಧಾಕರ್ಗೆ ಒಂದು ರೂಲ್ಸ್, ರಾಜೀವ್ ಗೌಡಗೆ ಮತ್ತೊಂದು ನಿಯಮ. ರಾಜೀವ್ ಗೌಡ ವಿಚಾರದಲ್ಲಿ ವೈಲೆಂಟ್, ಸುಧಾಕರ್ ಕೇಸಲ್ಲಿ ಫುಲ್ ಸೈಲೆಂಟ್. ರಾಜೀವ್ ಗೌಡಗೆ ಅಮಾನತು ಶಿಕ್ಷೆ, MC ಸುಧಾಕರ್ ಮೇಲೆ ನೋ ಆಕ್ಷನ್, ಯಾವುದೇ ಆಕ್ಷನ್ ಕೂಡ ಇಲ್ಲ. ನಾಳೆಗೆ ಹರಿಬಿಟ್ಟಿದ್ರು MC ಸುಧಾಕರ್ ವಿರುದ್ಧ ಯಾವುದೇ ರೀತಿಯ ಒಂದು ಕ್ರಮ ಇಲ್ಲ. ಮಹಿಳಾ ಅಧಿಕಾರಿ ವಿರುದ್ಧ ಅಶ್ಲೀಲವಾಗಿ ಸಚಿವರು ಮಾತನಾಡಿದ್ರು, ಆಡಿಯೋ ಕೂಡ ವೈರಲ್ ಆಯಿತು. ಕೆಟ್ಟ ಪದಗಳಿಂದ ಮಹಿಳಾ ಅಧಿಕಾರಿಗೆ MC ಸುಧಾಕರ್, ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ನಿನ್ಸಿದ್ರು. ಆಡಿಯೋ ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಧಮ್ಕಿ ಹಾಕಿದ್ದ ಸಚಿವರ ಜೊತೆಯೇ ಸಿಎಂ ಸಿದ್ದರಾಮಯ್ಯ ಈಗ ಭಾಗಿಯಾಗಿರ್ತಕ್ಕಂಥದ್ದು ಹಲವು ಪ್ರಶ್ನೆಗಳಿಗೆ ಕಾರಣಾಗಿದೆ. ನಾಳೆಗೆ ಹರಿಬಿಟ್ಟಿದ್ದ ಸಚಿವ MC ಸುಧಾಕರ್ ಜೊತೆ ಸಿಎಂ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ. ಅದರ ಒಂದು ವಿಜುವಲ್ ಸಿಕ್ಕಿದೆ. ಸಚಿವ MC ಸುಧಾಕರ್ ಜೊತೆ ವೇದಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿರ್ತಕ್ಕಂಥದ್ದು. ಆ ಒಂದು ವೇದಿಕೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ. ಮನ್ರೇಗಾ ವಿರುದ್ಧದ ಹೋರಾಟದಲ್ಲಿ MC ಸುಧಾಕರ್ಗೆ ಈಗ ಸಾಥ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಇದು ಯಾವ ನ್ಯಾಯ ಇದು? ಅಲ್ಲ, ಇಷ್ಟೆಲ್ಲ ಆರೋಪಗಳಿದೆ. ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಕಿರ್ತಕ್ಕಂಥ ಒಂದು ಆಡಿಯೋ ರಿಲೀಸ್ ಆಯ್ತು, ಸಿಕ್ಕಾಬಟ್ಟೆ ವೈರಲ್ ಕೂಡ ಆಯ್ತು. ಆದ್ರೆ MC ಸುಧಾಕರ್ಗೆ ಯಾವುದೇ ಒಂದು ಕ್ರಮ ಇಲ್ವಾ? ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಸಾಥ್ ಕೊಡೋದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ ಅಂದ್ರೆ ಏನರ್ಥ ಇದು? ಏನರ್ಥ? ಎಸ್, ಇವತ್ತು ಕೂಡ ಸುಧಾಕರ್ ಅವರು ಮಾತನಾಡಿರ್ತಕ್ಕಂಥ ಒಂದು ಅವಾಚ್ಯ ಪದಗಳು, ನಿಂತಿರ್ತಕ್ಕಂಥ ವಿಚಾರ, ಧಮ್ಕಿ ಹಾಕಿರ್ತಕ್ಕಂಥ ವಿಚಾರ ನಿಮಗೆ ಇನ್ನೊಂದ್ಸಲ ಕೇಳಿಸ್ತೀವಿ. ಕೇಳ್ಕೊಂಬನ್ನಿ, ಆಮೇಲೆ ಮಾತಾಡ್ತೀವಿ. ಅದೇ ಲೆಟರ್ ನೋಡಿದ್ರಣ ಅವ್ರು ಜಸ್ಟಿಫಿಕೇಶನ್ ಕೊಟ್ಟಿದ್ರು. ಕೊಟ್ಟಲ್ಲ ಅವ್ರು ಕಮಿಷನರ್. ಕಳ್ಳನ ಇವನೇ ಹೋಗಿ ಮೀಟ್ ಮಾಡಿ ಎಲ್ಲ ತಗೊಂಡ್ ಬಂದಂಗೆ ಕೊಟ್ಟಿದ್ದೇನೆ. ನೀವು ಆಯ್ತು ಹೇಳ್ರಿ, ನೀವು ಈ ತರ ನಮ್ಗೆ ಕನಿಷ್ಠ ಸೌಜನ್ಯಕ್ಕೂ ನಮಗೆ ಡೇಟ್ ಅಧ್ಯಕ್ಷ ಫಸ್ಟ್ ನಮ್ಮ ಹತ್ರ ಡೇಟ್ ತಗೊಳ್ದಿರಾ ನೀವು, ನಮ್ಮನ್ನ ಮೀರಿ ನೀವು ಹೋಗಿ ಇದು ಮಾಡಿದ್ದೀರಾ. ಇದು ವಿರುದ್ಧವಾಗಿ ನೀವು ಯಾವ್ದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ. 6ನೇ ತಾರೀಕು 7ನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸನೇ ಅಲ್ಲೇ ಮಾಡ್ತೀರಾ. ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ? ಇವರು ಅದನ್ನೆಲ್ಲ ಇನ್ನ ಮಾಡಿಲ್ಲ ಶೆಡ್ಯೂಲ್. ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊಂತಾರೆ ಏನೋ ಅದನ್ನು ಇನ್ನ ಮಾಡಿಲ್ಲ. ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದೆ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ. ಧಿಕ್ಕಾರ ತಕ್ಕೋಗಿದೆ ಅಷ್ಟೇ. ಸರಿನಾ? ನೀವು ಶಾಸಕರಿಗೆ ಧಿಕ್ಕಾರ, ಆಡಳಿತಕ್ಕೆ ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ. ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತೀರಾ, ಇದು ಇಷ್ಟಾನುಸಾರ ನಮ್ಗೆ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ, ನೀವು ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿನಾ? ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ, ಅವ್ರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ, ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ? ನಾಳೆ ರಜಾ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು
6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಉಣ್ಣ ಈಗ ರಂಜಾನ್ ಮುಗಿಸ್ಲಿ ನಾಳೆ. ಹಾಂ ಸರಿ. ನಾಳಿದ್ದು ಮಾತಾಡ್ಕೊಂಡು, ನಾಳಿದ್ದು ರಜೆ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೇ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ ಆಯ್ತು. ಬ್ಯಾಕೌಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಓಕೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸ್ರಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ. ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ, ಕೆಲ್ಸಗಳು ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧವಾಗಿ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದು ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಬೇವರ್ಸ್ ಮಂಡ್ಯ ಅವಳು ಯಾರು DMA ಅವಳು ಕೇಳ್ತಾಳ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ ಇದು? ನೀವು ರಿಸೀವ್ ಕೊಡ್ತಾರ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ, ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಡ್ಲಿ. ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ಓಕೆ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ. ಬಿಡ್ಬೇಡ್ರಿ, ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಅಣ್ಣ ಕಾಂಟ್ರಾಕ್ಟರ್ಗಳು ಎಲ್ಲರೂ ಹುಚ್ಚಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ. ಎಸ್